ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಹತ್ರ ಇದೆ ಟಾಟಾ ಅವರ ಸಿಯರಾ ಅಂದ ತಕ್ಷಣ ಎಲ್ರಿಗೂ ಓಲ್ಡ್ ಸಿಯರಾ ನೆನಪು ಬರುತ್ತೆ ಅಲ್ವಾ. ಬಟ್ ಈ ಸಲ ಸಿಯರಾ ಡಿಫ್ರೆಂಟ್ ವೇಲಿ ಕಂಬ್ಯಾಕ್ ಕೊಟ್ಟಿದ್ದಾರೆ, ಅದು ಎಲೆಕ್ಟ್ರಿಕ್ ಅವತಾರ್ನಲ್ಲಿ. ಇದ್ರ ಲುಕ್ಸ್, ಇಂಟೀರಿಯರ್, ರೇಂಜ್ ಎಲ್ಲ ಹೆಂಗಿದೆ ಬನ್ನಿ ನೋಡೋಣ. ಲೆಟ್ಸ್ ಗೋ. ಬನ್ನಿ ಇದ್ರ ಇಂಜಿನ್ ಬಗ್ಗೆ ನೋಡೋಣ. ಇದಕ್ಕೆ ಇಂಜಿನ್ ಇಲ್ವಲ್ಲ, ಬ್ಯಾಟ್ರಿ ಅಲ್ವಾ. ಬನ್ನಿ ಬ್ಯಾಟ್ರಿ ಬಗ್ಗೆ ನೋಡೋಣ. ಇದು ಹೆಂಗೆ ಇದು ಬಾನೆಟ್ ಓಪನ್ ಆಗ್ತಾ ಇಲ್ಲ, ಇರಲಿ ಬಿಡಿ. ಇದು ಟಾಪ್ ಆ್ಯಂಡ್ ಸಿಯರಾ EV ಆಗಿರೋದ್ರಿಂದ ನಮಗಿರಲ್ಲಿ 75 kW LFP ಬ್ಯಾಟ್ರಿ ಸಿಗುತ್ತೆ. ಡ್ಯುಯಲ್ ಮೋಟರ್ ಕ್ವಾಡ್ ವೀಲ್ ಡ್ರೈವ್ ಸೆಟಪ್ ಇದೆ, ಅಂದರೆ ಫ್ರಂಟ್ ಮತ್ತು ರೇರ್ ವೀಲ್ ಎರಡು ಒಟ್ಟಿಗೆ ಹೋಗುತ್ತೆ. ಬೇಸಿಕಲಿ 4x4 ಥರ. ಮತ್ತು ಇದರಲ್ಲಿ ಟೋಟಲ್ ಪವರ್ 306 ಹಾರ್ಸ್ ಪವರ್ ಕೊಡುತ್ತೆ, ಮತ್ತು 504 Nm ಟಾರ್ಕ್ ಕೊಡುತ್ತೆ. ಇದರಲ್ಲಿ 0 to 100 ಜಸ್ಟ್ 5.8 ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಟಾಟಾ ಕ್ಲೈಮ್ ಮಾಡ್ತಿದ್ದಾರೆ. ಈ ಗಾಡಿಯಲ್ಲಿ ನಿಮಗೆ ಒಂದು ನಾರ್ಮಲ್ ಕೀ ಕೊಡ್ತಾರೆ, ಅದ್ರ ಜೊತೆಗೆ ಒಂದು NFC ಕೀ ಕಾರ್ಡ್ ಅಂತ ಕೊಡ್ತಾರೆ. ನೋಡಿ ಅದು ಹಿಂಗಿರುತ್ತೆ. ಇದರಲ್ಲಿ ಇಂಟೀರಿಯರ್ಸ್ ಬಗ್ಗೆ ನೋಡೋದಾದರೆ ನಮಗೆ ಇದರಲ್ಲಿ ಸ್ಟಾಪ್ ಬಟನ್ ಸಿಗುತ್ತೆ. ಆಮೇಲೆ ಟೆರೇನ್ ಮೋಡು, ಆಟೋ ಹೋಲ್ಡು, ಎಕೋ ಮೋಡು, ಸ್ಪೋರ್ಟ್ಸ್ ಮೋಡು, ಇದು ಬೂಸ್ಟ್ ಮೋಡ್ ಥರ. ಇದು ಪಾರ್ಕಿಂಗ್, ಆಟೋಮೆಟಿಕ್ ಪಾರ್ಕಿಂಗ್ ಇದಾಗುತ್ತೆ. ಇದಕ್ಕೆ ಇದೆಲ್ಲ ಈಚೆಗಡೆ ಸೆನ್ಸಸ್ ಬರುತ್ತೆ. ಆಲ್ ಟಚ್ ವಾಟರ್ ಕಂಟ್ರೋಲ್ಸ್. ಇಲ್ಲಿ ನೋಡಿ ನಿಮಗೆ ಕ್ರೂಸ್ ಕಂಟ್ರೋಲ್ಸ್ ಎಲ್ಲ ಸಿಗುತ್ತೆ. ನಿಮಗೆ ಪೂರ್ತಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಫುಲ್ ಎಲ್ಲ ಅಟ್ಯಾಚ್ ಆಗಿ ಹೋಗಿದೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮಲ್ಲಿ. ಬೇರೆಲ್ಲ ACs ಎಲ್ಲ ಫುಲ್ ಟಚ್ ಕಂಟ್ರೋಲ್ಸ್. ಸ್ಮಾರ್ಟ್ ಕೀ ಆಯಿತು ಎಲ್ಲ ಟಚ್ ಕಂಟ್ರೋಲ್ ಸಿಗುತ್ತೆ ನೋಡಿ. ಇಲ್ಲೆಲ್ಲ ಇದು 360 ಡಿಗ್ರಿ CC ಕ್ಯಾಮ್ರಾ ಹಾಕಿದ್ರೆ ಇದು ಬರುತ್ತೆ. 360 ಎಲ್ಲ ನೋಡ್ಕೊಬೋದು ಇಲ್ಲ ಆರಾಮಾಗಿ. ಆಮೇಲೆ ಇದು ಹಿಂದೆಗಡೆ ಬೂಟ್ ಸ್ಪೇಸ್ ಓಪನ್ ಮಾಡೋಕ್ಕೆ, ಇದು ಎಕ್ಸ್ಟ್ರಾ ಆಗುತ್ತೆ ನಿಮಗೆ. ಇದು ಹಿಂದೆಗಡೆ ಕ್ಯಾಬ್ ಓಪನ್ ಮಾಡೋಕ್ಕೆ, ಪೆಟ್ರೋಲ್ ಅಲ್ಲ ಸಾರಿ, ಇದರ ಎಲೆಕ್ಟ್ರಿಕಲ್ ಚಾರ್ಜ್ ಹಾಕೋಕ್ಕೆ. ಇದು AC ಕಂಟ್ರೋಲ್ಸ್ ಎಲ್ಲ ಇದು ಮಾಮೂಲಾಗಿದೆ. ಮತ್ತು ಇದರಲ್ಲಿ ಪಾರ್ಕಿಂಗ್ 3 ಮೋಡ್ಸ್ ಇದೆ. ಅದೇ ಡ್ರೈವ್, ನ್ಯೂಟ್ರಲ್ಲು, ರೇರು. ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ, ಪ್ಲಸ್ ನಿಮಗೊಂದು ಆರ್ಮ್ ರೆಸ್ಟ್ ಸಿಗುತ್ತೆ. ಮತ್ತು ಎಲ್ಲ ವೆಂಟಿಲೇಟರ್ ಸೀಟ್ಸ್ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಈ ಗಾಡಿಲೆಲ್ಲ ಹೆಂಗಂದರೆ ಇಂಡಿಕೇಟರ್ ಆಗ್ತಂಗೆ ರೈಟ್ ಸೈಡ್ ಕ್ಯಾಮ್ರಾ ಇಲ್ಲ ಲೆಫ್ಟ್ ಸೈಡ್ ಕ್ಯಾಮ್ರಾ ಅದು ಆಟೋಮೆಟಿಕ್ ತೊಗೊಂಡ್ಬಿಡುತ್ತೆ ನೋಡಿ. ಅಲ್ಲಿಗೆ ಅದನ್ನ ಕಾಣ್ತಿದೆ ಇಂಡಿಕೇಟರ್ ಆಗೋದು ರೈಟ್ ಸೈಡ್ಗೆ, ರೈಟ್ ಸೈಡ್ ಕ್ಯಾಮ್ರಾ ಅಲ್ಲೇ ತೊಗೊಂಡ್ಬಿಡುತ್ತೆ ಆಟೋಮೆಟಿಕಲಿ. ಇದರಲ್ಲಿ ನಿಮಗೆ ವೆಂಟಿಲೇಟರ್ ಸೀಟ್ಸ್ ಬರುತ್ತೆ, ಇಲ್ಲಿ ಮುಂದೆ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ 3 ಮೆಮೊರೀಸ್ ಬರುತ್ತೆ, ಲೈಕ್ ಸೀಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಯಾವ ಸಿಗಬೇಕು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಇದರಲ್ಲಿ ನೀವು. ಇದರಲ್ಲಿ ರೇಂಜ್ ಬಂದು ಟಾಟಾ ಅವರು 624 km ಕೊಡುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಬಟ್ ಪ್ರಾಕ್ಟಿಕಲಿ ನಮ್ಮ ಪ್ರಕಾರ ಇದರಲ್ಲಿ 450 to 500 km ಕೊಡುತ್ತೆ. ಮತ್ತು ನಿಮ್ಗೆ ಇದರಲ್ಲಿ 12 JBL ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಲೆಗ್ ರೂಮಲ್ಲಿ ನೋಡೋದಾದ್ರೆ ನಮ್ಗೆ ಇದರಲ್ಲಿ ಕಂಫರ್ಟೇಬಲ್ ಆಗಿ ಲೆಗ್ ರೂಮ್ ಸಿಗುತ್ತೆ. ಹಿಂದಿನ ಕೂಡ ನಮಗೆ ವೆಂಟಿಲೇಟರ್ ಸೀಟ್ ಸಿಗುತ್ತೆ ಎರಡು ಕಡೆ. ಮತ್ತು ಇಲ್ಲೂ ಕೂಡ ನಮಗೆ ಎಲ್ಲ AC ವೆಂಟ್ಸ್ ಎಲ್ಲ ಸಿಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ನಿಮಗೆಲ್ಲ ಹಿಂದೆ ಕೂತ್ಕೊಳ್ಳೋದು. ಹಿಂದೆ ಮಾತ್ರ ಚೆನ್ನಾಗಿದೆ. ಮೇಲೆ ಪ್ಯಾನರಾಮಿಕ್ ಸನ್ ರೂಫ್ ಎಲ್ಲ ಇದೆ. ಅವ್ರ ಮುಂದೆ ತರಿಸ್ಬಿಟ್ಟಿದೆಲ್ಲ ಪ್ಯಾನರಾಮಿಕ್ ಸನ್ ರೂಫ್ ಎಲ್ಲ ಇದೆ. ಇಲ್ಲಿ ಓಪನ್ ಆಗುತ್ತೆ. ಈಗ ಓಪನ್ ಸದ್ಯಕ್ಕೆ ಮಾಡ್ತಾ ಇಲ್ಲ ನಾವು. ಸಸ್ಪೆಷನ್ ಬಗ್ಗೆ ಮಾತಾಡೋಂಗೆ ಇಲ್ಲ, ನಿಮ್ಗೆ ಗೊತ್ತು ಎಲೆಕ್ಟ್ರಿಕಲ್ ಎಲ್ಲ ಸಸ್ಪೆಷನ್ ಫುಲ್ ಸ್ಮೂತ್ ಆಗಿರುತ್ತೆ. ಮತ್ತು ಇದರಲ್ಲಿ ಲೆವೆಲ್ 2 ADAS ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಬರೋಲ್ಲ, ಅದ್ರ ಬದಲು 540 ಡಿಗ್ರಿ ಸರೌಂಡ್ ವ್ಯೂ ಕ್ಯಾಮ್ರಾ ಕೊಟ್ಟಿದೆ ಗುರು ಇದರಲ್ಲಿ ಮಾತ್ರ. ಮತ್ತು ಟಾಪ್ ಎಂಡಲ್ಲಿ ನಿಮಗೆ ಪ್ರೀಮಿಯಂ ಲೆದರ್ ಸೀಟ್ಸ್ ಬರುತ್ತೆ ಗುರು ಇದರಲ್ಲಿ ಮಾತ್ರ. 540 ಡಿಗ್ರಿ ಕ್ಯಾಮ್ರಾ ಅನ್ನಲ್ಲ ನೋಡಿ, ಇಲ್ಲೊಂದು ಕ್ಯಾಮ್ರಾ, ಇಲ್ಲೂ ಒಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ, ಇಲ್ಲೊಂದು ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ. ಇದ್ರ ನೋಡಿ ಬೂಟ್ ಸ್ಪೇಸ್ ಓಪನ್ ಮಾಡೋಕ್ಕೆ ಕೆಳಗಡೆ ಬಟನ್ ಕೊಟ್ಟಿದ್ದಾರೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಓಪನ್ ಮಾಡುತ್ತೆ, ನಾವೇ ಓಪನ್ ಮಾಡಬೇಕಾಗಿಲ್ಲ. ನಮಗೆ ಇದರಲ್ಲಿ 622 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ. ಅದನ್ನು ಕ್ಲೋಸ್ ಮಾಡೋಕ್ಕೂ ಅಷ್ಟೇ ಇಲ್ಲೊಂದು ಸ್ಮಾಲ್ ಬಟನ್ ಕೊಟ್ಟಿದ್ದಾರೆ. ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಕ್ಲೋಸ್ ಆಗೋಗುತ್ತೆ. ಎಫರ್ಟ್ಲೆಸ್ಲಿ ಕ್ಲೋಸ್ ಆಗುತ್ತೆ ಇದ್ರಲ್ಲಿ ಮಾತ್ರ. ನಾವು ಶಾಪಿಂಗ್ ಮಾಡಿ ಬಂದಾಗೆಲ್ಲ ಈ ಫೀಚರ್ ತುಂಬ ನಮಗೆ ಯೂಸ್ ಆಗುತ್ತೆ ಗುರು. ನೀವು ಟಾಪ್ ಆ್ಯಂಡ್ ಸಿಯರಾ EV ನೋಡ್ತೀರಾ ಅಂದರೆ ಇದರಲ್ಲಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದು 26 ಲಕ್ಷ ಇದೆ. ಆನೂರು ಹತ್ರ ನಿಮಗೆ 30 ಲಕ್ಷ ಆಗೋಗುತ್ತೆ ಗುರು ಇದರಲ್ಲಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಎಲ್ಲಿಂದ ತರಲಿ ದುಡ್ಡು? ಮತ್ತು ನಿಮ್ಗೆ ಇದರಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ. ಅದೇ ಕೊಡ್ತಾರೆ ಅಂದರೆ ನಿಮ್ಗೆ ಇದರಲ್ಲಿ ಗೇರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಲೈಕ್ ಮ್ಯಾನ್ಯಲ್ ಥರ ಯೂಸ್ ಮಾಡೋಕ್ಕೆ. ಅದನ್ನು ಅಷ್ಟು ಮ್ಯಾನ್ಯಲ್ ತರಿಸಲ್ಲ, ಬಟ್ ಯಾರು ಮ್ಯಾನ್ಯಲ್ ಥರ ಯೂಸ್ ಮಾಡ್ಬೋದು ಇದರಲ್ಲಿ. ಮತ್ತು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಚಾರ್ಜಿಂಗ್ ಹಾಕೋದು. ಚಾರ್ಜಿಂಗ್ ಇದರಲ್ಲಿ 20 to 80% ಅರೌಂಡ್ 26 ಮಿನಿಟ್ಸಲ್ಲಿ ಆಗುತ್ತೆ ಅಂತ ಟಾಟಾ ಅವರು ಕ್ಲೈಮ್ ಮಾಡ್ತಿದ್ದಾರೆ. ರೂಫ್ ಮೇಲೆ ನಮಗೆ ಇದರಲ್ಲಿ ಶಾರ್ಕ್ ಫ್ರೀ ಅಂಡರ್ ಸಿಗುತ್ತೆ, ವಿಚ್ ಲುಕ್ಸ್ ಮೋರ್ ಕ್ಲೀನರ್. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 205 mm ಇದೆ. ಸೊ ಇಂಡಿಯನ್ ರೋಡ್ ಸ್ಪೀಡ್ ಬ್ರೇಕರ್ಸಲ್ಲಿ ಮತ್ತು ನಾರ್ಮಲ್ ಬ್ಯಾಡ್ ರೋಡ್ಸಲ್ಲೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಈಸಿಯಾಗಿದೆ. ಮತ್ತು ನೋಡ್ತಿರ್ಬೋದು ನಾವು ಇಲ್ಲಿ ಎಲ್ಲಿ ನಿಲ್ಸಿದ್ದೀವಿ ಅಂತ, ಎಷ್ಟು ಆರಾಮಾಗಿ ನಿಂತಿದೆ ಇಲ್ಲಿ. ಏನು ಎಫರ್ಟ್ಲೆಸ್ ಆಗಿ ಹೆಂಗೆ ಮೇಲೆ ಹತ್ತಿದೆ, ಆರಾಮಾಗಿ ನಿಂತಿದೆ ನೋಡಿ ಇದ್ರ ಮೇಲ್ಗಡೆ. ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಇಂಟೀರಿಯರ್ಸ್ಗಿದ್ದು ಗಾಡಿ ಮಾತ್ರ. ಸೊ ಗೈಸ್, ಈ ಗಾಡಿ ಓಡಿಸಿದ ಮೇಲೆ ಟಾಟಾ ಸಿಯರಾ ಅವರ EV ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ಬರೀ ರೇಂಜ್ ಮಾತ್ರ ಕೊಡೋದಲ್ಲ, ಇದರಲ್ಲಿ ಓವರ್ ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿದೆ. ಮತ್ತು ಇಂಟೀರಿಯರ್ ಕೂಡ ಫೀಲ್ಸ್ ಮಾಡರ್ನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ನೀವೇನಾದರೂ EVನ ಫ್ಯಾಮಿಲಿ ಯೂಸ್ಗೆ, ಕಂಫರ್ಟೇಬಲ್ ಲಾಂಗ್ ರೈಡ್ಸ್ಗೆ ಮತ್ತು ವಾವ್ ಫ್ಯಾಕ್ಟರ್ ಇದೆ ಅನ್ನೋ ಥರ ಯೂಸ್ ಮಾಡೋಂಗಿದ್ರೆ
ಈ ಟಾಟಾ ಸಿಯರಾ ಇ ವಿ ನಿಮಗೊಂದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ನಿಮಗೆ ಸಿಯರಾ ಇ ವಿ ಬಗ್ಗೆ ಏನು ಅನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ ಬೈ ಬೈ ಗೈಸ್.